ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ತಿಂಗಳೆಲ್ಲ ಸುಮಾರು ದಿನಗಳೇ ಆಗ್ಬಿಡ್ತು, ತಿಂಗಳುಗಳಾಗ್ಬಿಡ್ತು. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಮ್ಯಾಚ್ಗಳು ಏನು ಬಂದಿರಲಿಲ್ಲ. ಒಟ್ನಲ್ಲಿ ಟೆಸ್ಟ್ ಮ್ಯಾಚ್ ಬಂದಿತ್ತು. ಒಟ್ನಲ್ಲಿ ನಾನು ಟೆಸ್ಟ್ ಮ್ಯಾಚ್ ಪ್ರಿವ್ಯೂ ಮಾಡಿದ್ದಿಲ್ಲ. ಒಟ್ನಲ್ಲಿ ಮೇನ್ ಗುರುಗ ಏಷ್ಯಾ ಕಪ್ ಪ್ರಿವ್ಯೂ ನೋಡೋದಾದರೆ ಒಟ್ನಲ್ಲಿ ಇಂಡಿಯಾ ಮ್ಯಾಚ್ಗಳು 3 ಮ್ಯಾಚ್ ಇದೆ. ಮಿನಿಮಮ್ 3 ಮ್ಯಾಚ್ ಆಡಿಸ್ತಾರೆ ಏಷ್ಯಾ ಮಿನಿ ಕಪ್ ಅಂತ. ಒಟ್ನಲ್ಲಿ ಇಂಡಿಯಾ ಬುಧವಾರ 10ನೇ ತಾರೀಕು ಒಂದು ಮ್ಯಾಚ್ ಆಡುತ್ತೆ. ಆಮೇಲೆ 14ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಮೇನ್ ಅದೊಂದು ಮ್ಯಾಚ್ ಇರುತ್ತೆ. ಒಟ್ನಲ್ಲಿ 19ನೇ ಮ್ಯಾಚ್ ಇರುತ್ತೆ. ಒಟ್ನಲ್ಲಿ ಒಟ್ನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅದೊಂದು ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊರತು ಇನ್ನೆಲ್ಲ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇರೋದಿಲ್ಲ. ಒಟ್ನಲ್ಲಿ ಒಟ್ನಲ್ಲಿ ಇಂಡಿಯಾ ಒಟ್ನಲ್ಲಿ ಒಂದೊಳ್ಳೆ ಟೀಮ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ ಶುಭ್ಮನ್ ಗಿಲ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಇವರಿಬ್ಬರು ಓಪನಿಂಗ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮೂರನೇ ಬ್ಯಾಟ್ಸ್ಮನ್ ಆಗಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಇರ್ತಾರೆ. ಕ್ಯಾಪ್ಟನ್ ಆಗಿ ನನ್ನ ಪ್ರಕಾರ ಇಲ್ಲಿ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಕ್ಯಾಪ್ಟನ್ ಆಗಿ ಇರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಇಲ್ಲಿ ಇಂಡಿಯಾ ಪಿಚ್ ಅನ್ನೋಕೆ ಇಲ್ಲಿ ದುಬೈಲಿ ಇದು ಆಡ್ತಿರೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಂಡಿಯನ್ ಅವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ನನ್ನ ಪ್ರಕಾರ 180 190 ಹೊಡೆಯೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಇದು ತೀರಾ ಒನ್ ಸೈಡ್ ಮ್ಯಾಚ್ ಅನ್ಬೋದು ಒಟ್ಟಿನಲ್ಲಿ. ಯಾಕೆಂದರೆ ಇಂಡಿಯಾ ವರ್ಸಸ್ UAE ಅಂದಾಗ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಈಸಿ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಟಾಸ್ ಗೆದ್ರು ನನ್ನ ಪ್ರಕಾರ ಇಂಡಿಯಾ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಒಟ್ನಲ್ಲಿ ಡೌಟ್ ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ತುಂಬ ಚೆನ್ನಾಗಿ ಟೀಮ್ನ ಚೆನ್ನಾಗಿ ಮಾಡ್ಕೊ ಬರ್ತಿದ್ದಾರೆ ಅನ್ಬೋದು. ಯಾಕೆಂದರೆ ಇಂಡಿಯಾ ಈಗ ಆಡಿರೋ ಮ್ಯಾಚ್ಗಿಂತ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ರವೀಂದ್ರ ಜಡೇಜಾ ಆಗಲಿ ಯಾರೂ ಇರೋದಿಲ್ಲ. ಇವ್ರು 3 ಜನ ಮೇನ್ ಪ್ಲೇಯರ್ ಇರಲ್ಲ. ಒಟ್ನಲ್ಲಿ ಯಾಕೆಂದರೆ ಇರೋದಿಲ್ಲ ಅಂದರೆ ಇವರೆಲ್ಲ ರಿಟೈರ್ಡ್ ಆಗಿದ್ದಾರೆ, ಅದರಿಂದ ಇವರು ಇರೋದಿಲ್ಲ. ಒಟ್ನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ತೀರಾ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಒಟ್ನಲ್ಲಿ ಬೌಲಿಂಗಲ್ಲೂ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಇವರು ನನ್ನ ಪ್ರಕಾರ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಒಂಚೂರು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದ್ರೂ ಇರ್ಬೋದು. ಯಾಕೆಂದರೆ ಜಸ್ಪ್ರೀತ್ ಬೂಮ್ರಾನ ಇವರು ಆಡ್ಸೋ ಡೌಟು ಅನ್ಬೋದು. ಒಟ್ನಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ನೋಡೋದಿದ್ರೆ ಒಟ್ನಲ್ಲಿ 3 ಆಲ್ರೌಂಡರ್ ಇದ್ದಾರೆ ಅನ್ಬೋದು. ಅಕ್ಷಯ್ ಪಟೇಲ್ ಆಗಲಿ, ಶಿವಮ್ ದುಬೆ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಇವರು 3 ಜನ ಆಲ್ರೌಂಡರ್ ಅನ್ಬೋದು. ಸ್ಪೀಡ್ ಬೌಲಲ್ಲಿ ಜಸ್ಪ್ರೀತ್ ಬೂಮ್ರಾ ಮತ್ತು ಆಶೀಶ್ ನೆಹ್ರಾ ಮತ್ತು ವರುಣ್ ಚಕ್ರವರ್ತಿ ಸ್ಪಿನ್ನಿಂಗಲ್ಲಿ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಲ್ಲಿ ಓಪನಿಂಗ್ ಸ್ಟಾರ್ಟಿಂಗ್ ನೋಡೋದಾದ್ರೆ ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ 99% ನನ್ನ ಪ್ರಕಾರ ಆಡಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ನ ಆಡಿಸ್ತಾರೆ ಅಂದರೆ ನನ್ನ ಪ್ರಕಾರ ಡೌಟ್ ಅನ್ಬೋದು. ಸಂಜು ಸ್ಯಾಮ್ಸನ್ ಮೊದಲು ರಿಷಬ್ ಪಂತ್ನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ರಿಷಬ್ ಪಂತ್ಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿದೆ, ಅದರಿಂದ ಅವ್ರನ್ನ ಆಡಿಸೋದಿಲ್ಲ. ಅವ್ರ ಬದಲು ಇಲ್ಲಿ ನಿತೀಶ್ ಶರ್ಮಾನ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಟೀಮು ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಅನ್ಬೋದು. ಏಷ್ಯಾ ಕಪ್ ಅಂದಾಗೆಲ್ಲ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಿದ್ದಾರೆ ಅನ್ಬೋದು. ಈ ಇಂಡಿಯಾ ಏಷ್ಯಾ ಕಪ್ಪಲ್ಲಿ ನನ್ನ ಪ್ರಕಾರ ಟೀಮು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂದರೆ ಇಂಡಿಯಾ ನಂಬರ್ 1 ಆಗಿ ಆಲ್ ಟೈಮ್ ಇರುತ್ತೆ ಅನ್ಬೋದು. 2ನೇ ಸ್ಥಾನದಲ್ಲಿ ಶ್ರೀಲಂಕಾ ಇರುತ್ತೆ. ಪಾಕಿಸ್ತಾನ ನನ್ನ ಪ್ರಕಾರ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಶ್ರೀಲಂಕಾ ಒಂಚೂರು ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಅದು ಬಿಟ್ಟರೆ ಅಫ್ಘಾನಿಸ್ತಾನ ಒಂದೊಂದು ಟೀಮಲ್ಲಿ ತುಂಬ ಚೆನ್ನಾಗಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈಗ ಅವ್ರ ಮ್ಯಾಚ್ಗಳು ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಅಫ್ಘಾನಿಸ್ತಾನು ಒಟ್ನಲ್ಲಿ ಇವ್ರು 4 ಟೀಮು ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಒನ್ ಸೈಡ್ ಮ್ಯಾಚ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಈಗ 3 ಮ್ಯಾಚ್ ಮಿನಿಮಮ್ ಹೆಂಗಿದ್ರು ಗೆಲ್ತಾರೆ. ಆಮೇಲೆ A1 A2 ಫೈನಲ್, ಸೆಮಿಫೈನಲ್ ಅದೆಲ್ಲ ಆರಾಮಾಗಿ ಗೆದ್ಕೊಬಿಡ್ತಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ 21, 24, 26, 28 ಇವು 4 ಮ್ಯಾಚಲ್ಲಿ ಇಂಡಿಯಾ 2 ಮ್ಯಾಚ್ ಗೆದ್ರು. ಒಟ್ನಲ್ಲಿ ಇಲ್ಲಿ ಇಂಡಿಯಾ ಸ್ಕ್ವಾಡಲ್ಲಿ ಟೋಟಲ್ ಆಗಿ ನೋಡೋದಾದ್ರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ. ಶುಭ್ಮನ್ ಗಿಲ್, ಸಂಜು ಸ್ಯಾಮ್ಸಂಗ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಆಡಿಸ್ತಾರ ಇಲ್ಲ ಅನ್ನೋದೇ ಡೌಟ್ ಅನ್ಬೋದು. ಯಾಕೆಂದರೆ ಸಂಜು ಸ್ಯಾಮ್ಸಂಗ್ ODI ಅಂದಾಗ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ, T20 ಅಂದಾಗ ಅಷ್ಟೇ ಅನ್ಬೋದು. 1-2 ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಆಮೇಲೆ ತೀರಾ ಡಲ್ಲಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಓಪನರ್ ಆಗಿ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಇಲ್ಲ ತಿಲಕ್ ವರ್ಮನ್ ಆಡಿಸೋದು ಒಟ್ನಲ್ಲಿ ಕನ್ಫರ್ಮ್ ಅನ್ಬೋದು. ಇಲ್ಲಿ ರಿಂಕು ಸಿಂಗ್ನ ನನ್ನ ಪ್ರಕಾರ ಆಡಿಸ್ತಾರೆ. ಒಟ್ನಲ್ಲಿ ಇಂಡಿಯಾ ಸ್ಕೋರ್ಡ್ ಹಾರ್ದಿಕ್ ಪಾಂಡ್ಯ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ, ಒಟ್ನಲ್ಲಿ ಶಿವಮ್ ದುಬೆ ಆಗಲಿ, ಇವ್ರು 3 ಜನನ ಒಟ್ನಲ್ಲಿ
ಒಂದೊಳ್ಳೆ ಆಲ್ರೌಂಡರ್ ವಿಚಾರದಲ್ಲಿ ಒಟ್ನಲ್ಲಿ ಚೆನ್ನಾಗಿ ಕಮ್‌ಬ್ಯಾಕ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾಗೆ ಆಲ್ರೌಂಡರ್ ಕೊರತೆ ಇತ್ತು. ಒಟ್ನಲ್ಲಿ ಮುಂದೆ ಇವ್ರು 3 ಜನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ T20 ಅಂದಾಗ ಆಲ್ರೌಂಡರ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಮೇನು ಇವ್ರು 5 ಜನ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಕುಲ್ದೀಪ್ ಯಾದವ್ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಇವರಿಬ್ಬರು ಸ್ಪಿನ್ನರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಯಾಕೆಂದರೆ ಕುಲ್ದೀಪ್ ಯಾದವ್ IPL ಅಂದಾಗ ಅಂತ ಹೇಳ್ಕೊಳ್ಳೋ ಟೀಮ್ ಚೆನ್ನಾಗಿ ಕಾಣಲ್ಲ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಟೀಮ್ ಅಂದಾಗೆಲ್ಲ ತುಂಬ ಚೆನ್ನಾಗಿ ಆಟ ಬಂದಿದ್ದಾರೆ ಅನ್ಬೋದು. ವರುಣ್ ಚಕ್ರವರ್ತಿನೂ ಅಷ್ಟೇ. ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷಿತ್ ರಾಣಾ ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಟಕ್ಕರ್ ಕೊಡೋದಕ್ಕಿಂತ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಇವರು ಎಲ್ಲ ಮ್ಯಾಚಲ್ಲಿ ಆಡಿಸ್ಬೇಕು ಅಷ್ಟೇ ಅನ್ಬೇಕು. ಒಟ್ನಲ್ಲಿ ಇವರು ಜಸ್ಪ್ರೀತ್ ಬೂಮ್ರಾನ ಟೀಮಲ್ಲಿ ಹಾಕ್ಕೋತಾರೆ, ಆಡಿಸೋದೇ ಡೌಟು ಅನ್ನಿಸ್ಬಿಡ್ತಾರೆ. ಯಾಕೆಂದರೆ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಇವರು ಯಾಕೆಂದರೆ ಮೇನ್ ಯಾವ ಮ್ಯಾಚ್ ಇರುತ್ತೆ ಆ ಮ್ಯಾಚಲ್ಲಿ ಮಾತ್ರ ಇವರು ಬರ್ತಾರೆ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮೇನು ಇಲ್ಲಿ ಹರ್ಷದ್ ಸಿಂಗ್ನ ನನ್ನ ಪ್ರಕಾರ ಎಲ್ಲ ಮ್ಯಾಚಲ್ಲೂ ಆಡ್ಸೋದು ಖಂಡಿತ ಅನ್ಬೋದು. ಯಾಕೆಂದರೆ ಅವ್ರದ್ದು ಅಡ್ವಾಂಟೇಜ್ ಏನಂದರೆ ಅವರು ಲೆಫ್ಟ್ ಹ್ಯಾಂಡರ್ ಬೌಲರ್, ಅದರಿಂದನೇ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾಗೆ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಆಗಲಿ, ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಆಗಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಇಂಡಿಯಾ ಸ್ಕ್ವಾಡಲ್ಲಿ ಯಾರ್ಯಾರು ಇರಬೇಕು ಅಂದರೆ ನನ್ನ ಪ್ರಕಾರ ಜಸ್ಪ್ರೀತ್ ಬೂಮ್ರಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್ ಇವ್ರು 4 ಜನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ನನ್ನ ಪ್ರಕಾರ ರಿಂಕು ಸಿಂಗ್ನ ಮತ್ತು ಸಂಜು ಸ್ಯಾಮ್ಸಂಗ್ನ ಒಟ್ನಲ್ಲಿ ಟೂರ್ನಿಮೆಂಟಲ್ಲಿ ಆಯ್ಕೆ ಮಾಡ್ಕೋತಾರೆ. ಒಟ್ನಲ್ಲಿ ಟೀಮಲ್ಲಿ ನನ್ನ ಪ್ರಕಾರ ಆಡಿಸೋದೇ ಡೌಟು ಅನ್ಬೋದು. ಒಟ್ನಲ್ಲಿ ಕುಲ್ದೀಪ್ ಯಾದವ್ನ ಆಡಿಸೋದು ಒಟ್ನಲ್ಲಿ ಖಚಿತ. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಒಟ್ನಲ್ಲಿ ಇಂಡಿಯಾ ಒಂದು ಲೆವೆಲ್ಗೆ ಖಡಕ್ಕಾಗಿದೆ ಅನ್ಬೋದು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಎಲ್ಲದಕ್ಕೂ ಇಂಡಿಯಾ ಸಿಕ್ಕಾಪಟ್ಟೆ ಜಸ್ಪ್ರೀತ್ ಬೂಮ್ರಾ ಮೇಲೆ ಸಿಕ್ಕಾಪಟ್ಟೆ ಅನ್ವಯ ಆಗಿರ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹರ್ಷಿತ್ ರಾಣಾನು ಒಂದು ಒಳ್ಳೆ ಬೌಲಿಂಗ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮೇನು ಇಂಡಿಯಾ ಸ್ಕ್ವಾಡಲ್ಲಿ ಮೊಹಮ್ಮದ್ ಸಿರಾಜ್ ಆಗಲಿ, ಒಟ್ನಲ್ಲಿ KL ರಾಹುಲ್ ಆಗಲಿ ಇವ್ರಿಬ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡಿ ಇವರು ಆಯ್ಕೆ ಮಾಡ್ಕೊಂಡಿಲ್ಲ. ಒಟ್ನಲ್ಲಿ ಅದೇನಾದ್ರು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನನ್ನ ಪ್ರಕಾರ ಇವರು ಬೌಲಿಂಗ್ ವಿಚಾರದಲ್ಲಿ ಸಿರಾಜ್ನ ಇವರು ಆಯ್ಕೆ ಮಾಡ್ಕೋಬೇಕಿತ್ತು. ಒಟ್ನಲ್ಲಿ ಅಟ್ಲೀಸ್ಟ್ ಟೀಮಲ್ಲಿ ಸ್ಕ್ವಾಡ್ಗಾರು ಇವ್ರಿಗೆ ಎಳ್ಕೋಬೇಕಿತ್ತು. ಒಟ್ನಲ್ಲಿ ಆಡ್ಸಿತ್ತಿಲ್ಲ ಅಂದರೆ ಏನೋ ಮ್ಯಾಟ್ರ್ ಆಯ್ತಿರಲಿಲ್ಲ. ಒಟ್ನಲ್ಲಿ ಸಿರಾಜ್ನ ಇವರು ಹಾಕೋಬೇಕಿತ್ತು. ಯಾಕೆಂದರೆ ಹೋದ ಟೆಸ್ಟ್ ಮ್ಯಾಚಲ್ಲೆಲ್ಲ ತುಂಬ ಚೆನ್ನಾಗಿ ಸಿರಾಜ್ ಅವರು ತುಂಬ ಬೌಲಿಂಗ್ ಮಾಡಿ ಮ್ಯಾಚ್ನ ಟರ್ನಿಂಗ್ ಮಾಡ್ಕೊಂಡಿದ್ರು. ಆದರೂ ಇವರು ಟೀಮಲ್ಲಿ ಏನು ಗುರು ಚಾನ್ಸ್ ಕೊಡಲ್ಲ ಅಂದರೆ ಹೌದು, ಇವರು ಚಾನ್ಸ್ ಕೊಡಲ್ಲ. ಯಾಕೆಂದರೆ ಏಷ್ಯಾ ಕಪ್ಪು ಅಂತ ಹೇಳ್ಕೊಳ್ಳೋ ಮ್ಯಾಚ್ಗಳು ಅಂತ ಹೇಳ್ಕೊಳ್ಳೋ ಟೀಮ್ಗಳು ಇಲ್ಲ ಅಂದರೂ ಹೆಂಗೋ ಒಟ್ಟಿನಲ್ಲಿ ಇಂಡಿಯಾ ಗೆದ್ದುಬಿಡ್ತಾರೆ ಅಂತ ನನ್ನ ಪ್ರಕಾರ ಇರೋ ಚಾನ್ಸಸ್ ಸಿಕ್ಕಾಬಿಟ್ಟು ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ, ಓಪನರ್ ಆಗಿ ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ, 3ನೇ ಬ್ಯಾಟ್ಸ್ಮನ್ ಆಗಿ, 4ನೇ ಬ್ಯಾಟ್ಸ್ಮನ್ ಆಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಇಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ, ಶುಭ್ಮನ್ ಗಿಲ್, ಅಕ್ಷಯ್ ಪಟೇಲ್ ಇವ್ರು 3 ಜನನ ಆಡ್ಸೋದು 100% ಕನ್ಫರ್ಮ್ ಆಗಿದೆ. ಇಲ್ಲಿ ಮೇನು ಇಲ್ಲಿ ಕೀಪರ್ ವಿಚಾರದಲ್ಲಿ ಶರ್ಮಾ ಅವ್ರನ್ನ 100% ಆಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಆಡಿಸ್ತಾರ ಇಲ್ಲ ಬೇರೆಯವ್ರನ್ನ ಆಡಿಸ್ತಾರ ಅನ್ನೋದು ನನ್ನ ಪ್ರಕಾರ ಡೌಟ್ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ವರ್ಸಸ್ UAE ಒಟ್ನಲ್ಲಿ ಟೋಟಲ್ ಆಗಿ ಆಡಿರೋದು ಹೆಡ್ ನೋಡೋದಾದ್ರೆ ಒಟ್ನಲ್ಲಿ 3 ಮ್ಯಾಚಲ್ಲಿ ಇಂಡಿಯಾ 3 ಗೆದ್ದಿದ್ದಾರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಹೆಡ್ಡಲ್ಲೂ 3 ಗೆದ್ದಿದ್ದಾರೆ, ಏನೋ ಮ್ಯಾಟ್ರ್ ಆಗಿಲ್ಲ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ ಏನಾದ್ರು ಇವರು ಎದುರುಗಡೆ ಇರೋರು ಗೆಲ್ತಾರೆ ಅಂದರೆ ನನ್ನ ಪ್ರಕಾರ 100 ಯಾವುದ್ರಲ್ಲಿ ಬರುತ್ತೆ ಅಂದರೆ ಜಿಯೋ TVಲಿ ನನ್ನ ಪ್ರಕಾರ ಫ್ರೀಯಾಗಿ ಬಂದರೂ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಇವರು ಸೋನಿ ಸ್ಪೋರ್ಟ್ಸಲ್ಲಿ ಬರುತ್ತೆ. ಸೋನಿ 1, ಸೋನಿ 3, ಸೋನಿ 4, ಸೋನಿ 5 ಒಟ್ನಲ್ಲಿ ತಮಿಳು, ತೆಲುಗಲ್ಲಿ, ಹಿಂದಿಲೆಲ್ಲ ಬರುತ್ತೆ. ಒಟ್ನಲ್ಲಿ ಕನ್ನಡಲ್ಲಿ ನನ್ನ ಪ್ರಕಾರ ಲೈವಲ್ಲಿ ಒಟ್ನಲ್ಲಿ ಡೌಟು ಅನ್ಬೋದು. 100% ಕನ್ನಡದಲ್ಲಿ ಒಟ್ನಲ್ಲಿ ಬರೋದಿಲ್ಲ. ಒಟ್ನಲ್ಲಿ ಮೇನು ಒಟ್ನಲ್ಲಿ ಸೋನಿದವರು ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ. ಒಟ್ನಲ್ಲಿ ಕನ್ನಡದಲ್ಲಿ ಮಾಡ್ತಿಲ್ಲ. ಒಟ್ನಲ್ಲಿ ತೆಲುಗು, ತಮಿಳಲ್ಲೆಲ್ಲ ಮಾಡ್ತಾರೆ. ಒಟ್ನಲ್ಲಿ ಕನ್ನಡದಲ್ಲಿ ಮಾಡ್ತಿಲ್ಲ ಅನ್ನೋದೇ ಒಂದು ಸಿಕ್ಕಾಪಟ್ಟೆ ಬೇಜಾರು ಆಗ್ತಿದೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಹಿಂದಿ, ತೆಲುಗು, ತಮಿಳಲ್ಲೆಲ್ಲ ಮಾಡ್ತಾರೆ, ಇಂಗ್ಲೀಷಲ್ಲಿ ಮಾಡ್ತಾರೆ. ಒಟ್ನಲ್ಲಿ ಇವರು ಕನ್ನಡದಲ್ಲಿ ತಮಿಳು, ತೆಲುಗಲ್ಲೆಲ್ಲ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಇವರು ಮಾಡ್ತಾರೆ ಹೊರತು ಕನ್ನಡಕ್ಕೂ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಇವರು ಮಾಡ್ಬೋದಿತ್ತು. ಒಟ್ನಲ್ಲಿ ಮೇನು ಇಲ್ಲಿ ಸ್ಟಾರ್ ಸ್ಪೋರ್ಟ್ಸು ಒಂದು ಲೆವೆಲ್ ಖಡಕ್ಕಾಗಿ ಕೊಡ್ತಿದ್ರು. ಒಟ್ನಲ್ಲಿ ಕ್ವಾಲಿಟಿ ವಿಷಯದಲ್ಲಾಗಲಿ, ಮ್ಯಾಚ್ ವಿಷಯದಲ್ಲಿ ಇವರು ಅಂತ ಹೇಳ್ಕೊಳ್ಳೋ ಕ್ವಾಲಿಟಿ ಒಟ್ನಲ್ಲಿ ಕೊಟ್ಟರು ಅಂತ ನಮಗೆ ಒಟ್ನಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣೋದಿಲ್ಲ, ಇಷ್ಟನೂ ಆಗೋದಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನು ಒಟ್ನಲ್ಲಿ ಇವರು ಫ್ರೀಯಾಗಿ ಒಟ್ನಲ್ಲಿ ಜಿಯೋ TVಲಿ ಬಂದರೂ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಒಟ್ನಲ್ಲಿ ಇವರು ಸಬ್ಸ್ಕ್ರಿಪ್ಷನ್ ತಗೊಂಡೇ ನೋಡಬೇಕು ಅನ್ನಬೇಕು. ಮಿನಿಮಮ್ 350
ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ತಿಂಗಳಿಂದ ನಾನು ವಿಡಿಯೋಗಳೇ ಮಾಡಿತಿಲ್ಲ, ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಇಂಡಿಯಾ ಮ್ಯಾಚ್ ಆಗಲಿ ಬರೀ ಟೆಸ್ಟ್ ಮ್ಯಾಚ್ಗಳಾಗಲಿ ಇರ್ತಿತ್ತು ಹೊರತು ಒಟ್ಟಿನಲ್ಲಿ T20 ಮ್ಯಾಚ್ಗಳು ಇರಲಿಲ್ಲ. ಈಗಲಿಂದ ಏಷ್ಯಾ ಕಪ್ಪು, ODI ಮ್ಯಾಚ್, T20 ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 1,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ. ಸುಮಾರು ಜನ ವೀಡಿಯೋಗಳನ್ನ ನೋಡ್ತೀರಾ, ಹಂಗೆ ಲೈಕು ಮಾಡ್ತೀರಾ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಗುರು.